ಇಂದು ಬೆಂಗಳೂರಿನಲ್ಲಿ ಕರ್ನಾಟಕ ಛಾಯಾಚಿತ್ರಗ್ರಾಹಕರ ಸಂಘದ ವತಿಯಿಂದ ನಡೆದಂಥ 2026-29ನೇ KPA ಆಡಳಿತ ಮಂಡಳಿಯ ಚುನಾವಣೆ 2026 ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹಾಗೆ ರಾಮನಗರದ ಎಲ್ಲ ಛಾಯಾಚಿತ್ರಗ್ರಾಹಕರು ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿದ್ದು, ನಿರ್ದೇಶಕ ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ 18 ಮಂದಿ ಗೆದ್ದರು. ಗೆದ್ದ ಅಭ್ಯರ್ಥಿ ಪರ ಮತ ಚಲಾಯಿಸಿದ ಪ್ರತಿಯೊಬ್ಬ ಸದಸ್ಯರು ಪಟಾಕಿ ಸಿಡಿಸಿ ಘೋಷಣೆಗಳು ಕೊಡುವ ಮೂಲಕ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದರು. ಜಯರಾಮ್ ಅವರು 299 ಮತಗಳನ್ನು ಗಳಿಸಿರುತ್ತಾರೆ. MN ತಿಮ್ಮೇಗೌಡ ಬ್ರಾಕೆಟ್ ಮೂರ್ತಿ ಅವರು 426 ಮತಗಳನ್ನು ಗಳಿಸಿರುತ್ತಾರೆ. ಆರ್ ದೇವರಾಜು ಅವರು 211 ಮತಗಳನ್ನು ಗಳಿಸಿರುತ್ತಾರೆ. ನಾಗರಾಜು TC ಅವರು 379 ಮತಗಳನ್ನು ಗಳಿಸಿರುತ್ತಾರೆ. HS ನಾಗೇಶ್ ಅವರು 409 ಮತಗಳನ್ನು ಗಳಿಸಿರುತ್ತಾರೆ. ಪರಮೇಶ್ ಅವರು ಪರಮೇಶ್ ಅವರು 387 ಮತಗಳನ್ನು ಗಳಿಸಿರುತ್ತಾರೆ. ಪಳನಿ ಅವರು 420 ಮತಗಳನ್ನು ಗಳಿಸಿದ್ದಾರೆ. ಶಿವಪ್ಪ ಇವರು 202 ಮತಗಳನ್ನು ಗಳಿಸಿರುತ್ತಾರೆ. ಪ್ರಮೋದ್ ಗೌಡ ಅವರು 346 406 ಮತಗಳನ್ನು ಗಳಿಸಿದ್ದಾರೆ. ಮಂಜುನಾಥ್ ಅವರು 339 ಮತಗಳನ್ನು ಗಳಿಸಿದ್ದಾರೆ. CV ಮಂಜುನಾಥ್ ಅವರು 234 ಮತಗಳನ್ನು ಗಳಿಸಿದ್ದಾರೆ. ಮಾರುತಿ NR ಅವರು 240 ಮತ್ತು S ಪರಮೇಶ್ ಅವರು 387 ಮತಗಳಿಂದ ಅವರು 340 ಮತಗಳಿಂದ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾಗಿರುತ್ತಾರೆ. ಸುಮಾರು 15 ದಿನಗಳಿಂದ ನಮ್ಮ ಕಚೇರಿಯಲ್ಲಿ ಸುಮಾರು 20 ದಿನಗಳಿಂದ ಅವರ ತಂಡಕ್ಕೆ ಸಂಘದ ಪರವಾಗಿ ಸಲ್ಲಿಸ್ತಾ ಇದ್ದೀವಿ. ಇವತ್ತಿನ ದಿನ ಆಯ್ಕೆಯಾಗಿ ಬಂದಿರತಕ್ಕಂಥ ಸರ್ ಲಿಸ್ಟ್ ಕೊಡಿ ಸರ್ ಇದೆ. ಪಳ್ಳಿ ಅಂತ
ನಾನು ಪಳನಿ ಅಂತ. ನಾನು KP ಈ ಸಲ ತಂದ ಚುನಾವಣೆಯಲ್ಲಿ 420 ಮತ ಪಡೆದು 5ನೇ ಸ್ಥಾನ ಪಡೆದಿದ್ದೀನಿ. ಅದಕ್ಕೆ ಯಾರ್ಯಾರ ಕಾರಣ, ಅದು ಇದು ಪರೋಕ್ಷವಾಗಿ ನೇರವಾಗಿ ಯಾರ ಕಾರಣ ಅವರೆಲ್ಲರೂ ನಾನು ಅಭಿನಂದಿಸಿ ಸರ್. ಏನು ನಿಮ್ಮ ಮುಂದಿನ ನಡೆ ಏನು ಸರ್? ಗೆದ್ದಿದ್ದೀರಾ, ಏನೇನ್ ಆಗ್ಬೇಕು ನಿಮ್ಮ ಒಂದು ಅಸೋಸಿಯೇಷನ್ ಅಲ್ಲಿ? ತುಂಬಾ ಯೋಜನೆಗಳು ಕೊಟ್ಟಿದ್ದೀವಿ ಈ ಸಲ. ನಾವು ತುಂಬಾ ಮೊದಲನೇದಾಗಿ ನನ್ನ ಒಂದು ಅಂದ್ರೆ ಫಸ್ಟ್ ನಮ್ಮ ಲೈಫ್ ಮೆಂಬರ್ಗೆ ಯಾವುದೇ ತೊಂದರೆ ಆಗ್ಬಿಟ್ಟಾಗ ನಾವು ಫಸ್ಟ್ ಅವ್ರಿಗೆ ಸ್ಪಂದಿಸಬೇಕು ಅನ್ನೋದೊಂದು ಒಂದೇ ಒಂದು ಉದ್ದೇಶ. ಛಾಯಾಗ್ರಾಹಕರಿಗೆ ಆಲ್ಮೋಸ್ಟ್ ಚಾಪು ಮೂಡಿಸುವ ನಿಟ್ಟಿನಲ್ಲಿ ದಶಕಗಟ್ಟಲೆಯಿಂದ ಒಳ್ಳೆ ಇದಿದೆ. ಸರ್ಕಾರದಿಂದ ಯಾವ ತರ ಸ್ಪಂದನೆ ಹೇಗಿದೆ ಸರ್? ಅದು ನಮ್ಗೆ ಈ ಸಲ ನನ್ನ ಇದು ಕಾರ್ಮಿಕ ಹೇಳಿ ನಾವು ಕಾರ್ಮಿಕ ಕಾರ್ಡ್ ಮಾಡ್ತಾ ಇದ್ದೀವಿ ಸರ್ ನಾವು KP ಇಂದ. ಆಮೇಲೆ ಅಸಂಘಟಿತ ವಲಯ ಇದು ಕಾರ್ಮಿಕರಿಗೆ ಈ ಸಲ ಸೇರಿಸಿದ್ರು ನಮ್ಗೆ. ಲಾಸ್ಟ್ 2 ವರ್ಷ ಆಯ್ತು ಸೇರಿಸಿ ನಮ್ಗೆ. ಸೊ ಅದ್ರಲ್ಲಿ ಬರೋಂಥ ತುಂಬಾ ಸಮಸ್ಯೆಗಳು, ಇದು ಅನುಕೂಲಗಳನ್ನು ನಮ್ಮ ಛಾಯಾಗ್ರಾಹಕರಿಗೆ ತಲುಪಿಸೋದಕ್ಕೆ ನಾವು ಇಷ್ಟ ಆದ ಪೇರಾದ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀವಿ. ವೆರಿ ನೈಸ್ ಸರ್. ನಾನು ನಾಗೇಶ್ ಅಂತೇಳಿ ಕರ್ನಾಟಕ ಛಾಯಾಚಿತ್ರಗ್ರಾಹಕರ ಸಂಘದ ನಿಕಟಪೂರ್ವ ಅಧ್ಯಕ್ಷನಾಗಿದೆ. ನಮ್ಮ ಬೆಂಗಳೂರು ನಗರ ಮತ್ತೆ ಸಮಗ್ರ ಬೆಂಗಳೂರು ಅಂತ ಹೇಳಿ ನಾವು ಈಗ ಚುನಾವಣೆ ಛಾಯಾಗ್ರಾಹಕರ ಸಂಘದಿಂದ ನಡೀತು. ಇದರಲ್ಲಿ 18 ಜನ, 32 ಜನ ಟೋಟಲ್ ನಿಂತಿದ್ರು. ಅದರಲ್ಲಿ 18 ಜನ ಆಯ್ಕೆಗಳಾಗಿದ್ದಾರೆ. ಸೊ ಹಾಗಾಗಿ 18 ಜನ ಹೊಸ ಕಾರ್ಯಕಾರಿ ಕಮಿಟಿಗೆ ಈಗಾಗಲೇ ನಾವೆಲ್ಲ ಚುನಾಯಿತರಾಗಿದ್ದೇವೆ. ಹೊಸ ಆಲೋಚನೆಗಳು, ಹೊಸ ಏನು ಉದ್ದೇಶಗಳನ್ನು ಇಟ್ಕೊಂಡು ಈ ತಂಡ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ KPಯನ್ನು ಉನ್ನತ ಮಟ್ಟಕ್ಕೆ ತರಬೇಕು ಅಂತ ಹೇಳಿ ಆಯೋಜನೆ ಮಾಡಿದ್ವಿ. ಅದ್ರ ಜೊತೆಗೆ ಏನು ಈ ಬೆಂಗಳೂರಿನಾದ್ಯಂತ ಎಲ್ಲರನ್ನ ಸದಸ್ಯತ್ವವನ್ನ ಅಭಿಯಾನವನ್ನ ಮಾಡಬೇಕು ಅಂತ ದಿನಗಳಲ್ಲಿ ನಾವು ಮಾಡ್ತಾ ಇದ್ವಿ. ಮತ್ತೆ ಇದೇ ಎಲ್ಲ ಛಾಯಾಗ್ರಾಹಕರಿಗೆ ಮತ್ತೆ ಏನು ಇವಾಗ ಹೊಸತನ ಏನು ಬರ್ತಾ ಇದೆ ಹೇಗೆ ಎಲ್ಲ ಇದನ್ನ ಛಾಯಾಗ್ರಾಹಕರಿಗೆ ಉಪಯೋಗ ಆಗುವಂತ ಕಾರ್ಯದಲ್ಲಿ ಮುಂದಿನ ನಿಟ್ಟಿನಲ್ಲಿ ನಾವು ಮಾಡಬೇಕು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ನನ್ನ ಹೆಸರು BN ರವಿಕುಮಾರ್ ಅಂತ ಹೇಳಿ. ನಾನು 3ನೇ ಸತಿ ನಾನು KP ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ಈ ಮುಂಚೆ ಉಪಾಧ್ಯಕ್ಷನ ಕೆಲಸ ಮಾಡಿದ್ದೀನಿ. ಎಲ್ಲ ನಮ್ಮ ಜೀವ ಸದಸ್ಯರ ಒಂದು ಸಹಾಯ ಸಹಕಾರ ನಮ್ಮ ಮೇಲೆ ನಂಬಿಕೆ ಇಟ್ಟು ಇವತ್ತು ದಿವಸ ನನಗೆ ಉತ್ತಮವಾದ ಮತವನ್ನು ಕೊಟ್ಟು 8ನೇ ಸ್ಥಾನದಲ್ಲಿ ನಮ್ಮನ್ನ ಲೀಡಲ್ಲಿ ಗೆಲ್ಸಿದ್ದಾರೆ. ನಮ್ಮ ಕೈಲಾದ ಸಹಾಯ ನಮ್ಮ ಟೀಮಿಂದ ನನ್ನ ವೈಯಕ್ತಿಕವಾಗಿ ಏನಾಗುತ್ತೆ ಎಲ್ಲವನ್ನು ನಾವು ದಿನಗಳಲ್ಲಿ ಛಾಯಾಗ್ರಾಹಕರ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ ಅಂತ ಹೇಳ್ತಾ ನನಗೆ ವಿಶೇಷವಾಗಿ ನನಗೆ ಎಲ್ಲರೂ ಮತದಾನ ಮಾಡಿ ನನ್ನ ಗೆಲ್ಸಿರೋದಕ್ಕೆ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಅಂದ್ಬಿಟ್ಟು ಎಲ್ಲ HL ರವಿ ಅಂತ ಕರೀತಾರೆ. ಇವತ್ತು ನಡೆದಂತ ನಮ್ಮ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಎಲೆಕ್ಷನ್ ಅಲ್ಲಿ ನಮ್ಮ ಸ್ನೇಹಿತರಂತ ನಮ್ಮ ಬಸವನಗುಡಿ ಆಗ್ಬೋದು, ಇಡೀ ರಾಜ್ಯಾದ್ಯಂತ ನೋಡ್ತಾ ಇರೋ ಇದು ಪ್ಲಸ್ ಇಡೀ ಬೆಂಗಳೂರು ಗ್ರಾಮಾಂತರ ಏನ್ ವೋಟಿಂಗ್ ನಡೀತು ಎಲ್ಲಾರು ನಮ್ಮ ಒಮ್ಮತದಿಂದ ನಮ್ಗೆ ಆಯ್ಕೆ ಮಾಡಿ 2ನೇ ಸ್ಥಾನ ಕೊಟ್ಟು ನನ್ನ ಮತ್ತೆ ಈಗಾಗಲೇ ಸರ್ ನಮ್ಗೆ ಸಂಘದಲ್ಲಿ ಮೇನ್ ಆಗ್ಬೇಕಾದ್ರೆ ನಮ್ಮ ಛಾಯಾಗ್ರಾಹಕರಿಗೆ ಅನುಕೂಲ ಆಗಂತದ್ದು ಕೆಲಸಗಳು ಮಾಡ್ಬೇಕಾಗುತ್ತೆ. ಮೊದಲು ಒಂದು ಹಾಸ್ಪಿಟಲ್ ನನ್ಗಿರೋದು ಹಾಸ್ಪಿಟಲೈಸ್ ಮೇನ್ ಬೇಕಾಗಿರೋದು ಹಾಸ್ಪಿಟಲೈಸೇಷನ್. ಮೇನ್ ನಮ್ಗೆ ಛಾಯಾಗ್ರಾಹಕರು ಬೇಕಾಗಿರೋದು ಒಂದು ಸೇಫ್ಟಿ, ಅದು ಮೇನು. ಸರ್ ನಮ್ದು ಆಲ್ ಓವರ್ ಸ್ಟೇಟ್ ಲೆಕ್ಕ ಹಾಕೊಂಡ್ರೆ ಆಲ್ಮೋಸ್ಟ್ ಆಲ್ ಮೋರ್ ದೆನ್ 3 ಲಕ್ಷ ಮೇಲೆ ಬರುತ್ತೆ. ಅಲ್ಲ ಸರ್, ಇವತ್ತು ಬೆಂಗಳೂರು ಗ್ರಾಮಾಂತರ ಮಾತ್ರ ನಡೆದಿರುವಂತ ಚುನಾವಣೆ. ಸೊ ಇಲ್ಲಿ ನಮ್ಮ ಕರ್ನಾಟಕ ಛಾಯಾಗ್ರಹದಲ್ಲಿ 45 ಜನ ನಿರ್ದೇಶಕರಾಗಿರ್ತಾರೆ. ಅದರಲ್ಲಿ 18 ಜನ ಬೆಂಗಳೂರು ಗ್ರಾಮಾಂತರ ಆಯ್ಕೆ ಆಗ್ತಿದ್ವಿ. ಇನ್ನು 27 ಜನ ಏನಿದೆ ಜಿಲ್ಲೆಗಳಿಂದ ಅಲ್ಲೇ ಆಯ್ಕೆ ಆಗಿರ್ತಾರೆ. ಸೊ ಒಟ್ಟು 45 ಜನ ನಮ್ಮ ಸ್ಟೇಟ್ ಕಮಿಟಿ ಆಗಿ ರಚನೆ ಆಗುತ್ತೆ. ಸೊ ನೆಕ್ಸ್ಟ್ ನಮ್ಮ ಸರ್ ನಮ್ದು 450 ಓಟು ನಮ್ಗೆ ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಮ ಆಯ್ಕೆ ಮಾಡಿ ಕಳ್ಸಿದ್ದಾರೆ. ಎಲ್ಲರಿಗೂ
ಎಲೆಕ್ಷನ್ ಗೆದ್ದಿದ್ದೀರಾ, ಏನ್ ಹೇಳಿಕ್ ಇಷ್ಟಪಡ್ತೀರಾ? ಮತ್ತೆ ಇವಾಗ ಏನು ನೆಕ್ಸ್ಟ್ ಯೋಜನೆಗಳು ಏನೇನಾಗ್ಬೇಕು? ಮತ್ತೆ ಛಾಯಾಗ್ರಾಹಕರು ಅಸೋಸಿಯೇಷನ್ ಅಲ್ಲಿ ಇರುವಂತ ಮೆಂಬರ್ಸ್ಗೆ ಎಲ್ಲೋ ಒಂದ್ ಕಡೆ ಮೆಂಬರ್ಸ್ ಗಳಿಗೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅನ್ನೋದು ಕೂಗು ಕೂಡ ಮೆಂಬರ್ಸ್ ಅಲ್ಲಿ ತುಂಬಾ ಒಂದು ಕಿಚ್ ತರ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಮತ್ತೆ ರೆಡಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಬೆಂಗಳೂರು ಸುತ್ತಮುತ್ತ ಎಲ್ಲ ಬಂದು ಬೆಂಗಳೂರು ಎಲ್ಲ ನಮ್ಮ ಫೋಟೋಗ್ರಾಫರ್ಸ್ ನಿಂತ್ಕೊಂಡು ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಸಪೋರ್ಟ್ ಮಾಡಿದ್ದೀರಿ. ನಮ್ಮ ಹೆಚ್ಚಿನ ಮತಗಳಲ್ಲಿ ಗೆಲ್ಸಿದ್ದೀರಿ. ಮೊದಲು ಅವರೆಲ್ಲರೂ ಆಭಾರಿ ಆಗಿರ್ತೀನಿ. ನಾನು 2ನೇ ಟರ್ಮು ನಾನು ಉಪಾಧ್ಯಕ್ಷ ಆಗಿದೆ. ಸೊ ಈಗ ಮುಂದಿನ ದಿನಗಳಲ್ಲಿ ನಾನು ನಮ್ಮ ಅಧ್ಯಕ್ಷರು HL ರವಿಕುಮಾರ್ ಅವರು ಇದ್ದಾರೆ. ಅವರ ಮುಂದಿನ ಬರಲು ಅಧ್ಯಕ್ಷರು ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ಮತ್ತೆ ಫೋಟೋಗ್ರಾಫರ್ಸ್ ಸರ್ ಪೋಸ್ಟ್ ಎಲ್ಲ ಡೈರೆಕ್ಟರ್ ಪೋಸ್ಟ್ ನಿಂತಿದ್ವಿ. 18 440 ಬಂದಿದೆ. ಒಂದು ನಾವು 3ನೇ ಪ್ಲೇಸ್ ಬಂದಿದ್ದೀವಿ. ಪ್ರಮುಖವಾಗಿ ಎಲ್ಲ ಒಂದು ಯೋಜನೆಗಳು ಏನೇನೋ ಅಂದ್ರೆ ಸಹಕಾರಿ ಬ್ಯಾಂಕ್ ಆಗಿರ್ಬೋದು, ಮತ್ತೆ ಎಂಪ್ಲಾಯೀಸ್ ಮಕ್ಕಳುಗಳಿಗೆ ಪ್ರಶಸ್ತಿ ಪುರಸ್ಕಾರ, ಪ್ರತಿಭಾ ಪುರಸ್ಕಾರ, ಇವೆಲ್ಲ ಎಲ್ಲ ಯೋಜನೆಗಳು ಪ್ರಣಾಳಿಕೆಗಳೆಲ್ಲ ಹಾಕೊಂಡಿದ್ದೀವಿ. ಅದರಲ್ಲಿ ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ಎಷ್ಟು ಇಂಪ್ಲಿಮೆಂಟ್ ಆಗ್ಬೇಕಾಗಿದೆ? ಪ್ರಶಸ್ತಿ ಕೂಡ ಕೇಳಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾವು ಪ್ರಶಸ್ತಿನ ಪ್ರತಿ ವರ್ಷ ಮಾಡ್ಕೊಂಡ್ ಬಂದಿದ್ದೀವಿ ಸರ್. ಪ್ರತಿ ವರ್ಷ ಮಾಡ್ತಾ ಇದೀವಿ. ಆಮೇಲೆ ಏನಾಗಿದೆ, ನಾವು ವರ್ಕ್ಶಾಪ್ಸ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಮುಂದೆ ಏನಾಗುತ್ತೆ ಅಂದ್ರೆ ಎಲ್ಲಾ ಫೋಟೋಗ್ರಾಫರ್ಸ್ಗೂ ಡೈಲಿ ಅಡ್ವಾನ್ಸ್ ಕ್ಯಾಮೆರಾ ಬರ್ತಾ ಇದೆ. ಅದಕ್ಕೆ ಅವ್ರಿಗೆ ವರ್ಕ್ಶಾಪ್ ಕೊಟ್ಬಿಟ್ಟು ಅವ್ರನ್ನ ರೆಡಿ ಮಾಡೋದಕ್ಕೆ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ಬ್ಯಾಂಕಿಂಗ್ ಸೆಕ್ಟರ್ ಹೇಳಿದ್ರೆ, ಬ್ಯಾಂಕಿಂಗ್ ಸೆಕ್ಟರ್ ಆಲ್ರೆಡಿ ಅಪ್ರೂವ್ ಆಗಿದೆ. ಈ ಮಂತ್ ಅಲ್ಲಿ ಆಗೋಗುತ್ತೆ. ಸರ್ಕಾರದಿಂದ ಯಾವ ತರ ಸ್ಪಂದನೆ ಇದೆ ಸರ್? ಯಾಕಂದ್ರೆ ಎಂಪ್ಲಾಯೀಸ್ ಯಾರೇ ಅಸೋಸಿಯೇಷನ್ ಅಲ್ಲಿ ನೋಂದಾಯಿತರಿಗೆ ಸೊ ಅವ್ರಿಗೆ ಕೊಡ್ಬೇಕಾದ ಸೌಲಭ್ಯ ಸೌಕರ್ಯಗಳು ಸರ್ಕಾರದಿಂದ ಏನಾದ್ರು ಒಂದು ಅನುದಾನನೋ ಇಲ್ಲ ಈ ತರ ಏನಾದ್ರು ಸಪೋರ್ಟ್ ಹಿಂಗಿದೆ? ಸರ್ಕಾರದಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಯಾವುದೇ ಫೋಟೋಗ್ರಾಫರ್ನ ಇದುವರೆಗೆ ಗುರುತಿಸಿಲ್ಲ ಸರ್. ಮೊದಲನೇ ಸರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಂತೋಷ್ ಲಾಡ್ ಸರ್ ಫೋಟೋಗ್ರಾಫರ್ಸ್ಗೆ ಕಾರ್ಮಿಕ ಇಲಾಖೆ ಕಾರ್ಡ್ ಸೇರಿಸಿ ಅದರಲ್ಲಿ 2 lakhs rupees ಬರೋ ತರ ಒಂದು ಒಳ್ಳೆ ಬೆನಿಫಿಟ್ ಕೊಟ್ಟಿದ್ದಾರೆ. ಫೋಟೋಗ್ರಾಫರ್ಗೆಲ್ಲ ಯೂಸ್ ಆಗೋ ತರ ಮಾಡಿ ಅದೆಲ್ಲರೂ ಬಳಸ್ಕೊಳ್ಳಿ ಅಂತ ಹೇಳಿ ಬಳಸ್ಕೊಂತ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಂದ್ ಕಡೆ ನಿಮ್ಮ ಒಂದು ಫೋಟೋಗ್ರಾಫರ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲೋ ಒಂದ್ ಕಡೆ ಒಗ್ಗಟ್ಟಿನ ಕೊರತೆನೂ ಎತ್ಕಾಣ್ತಾ ಇದೆ. ಹೌದು, ಅದಿರುತ್ತೆ. ಬಿಸ್ನೆಸ್ ಕಾಂಪಿಟೇಷನ್ ಬಿಸ್ನೆಸ್ ಅಲ್ಲಿ ಒಗ್ಗಟ್ಟಿನ ಕೊರತೆ ಕಾಣ್ತಾ ಇದೆ. ಒಗ್ಗಟ್ಟಿದೆ, ಮುಂದೆ ಮಾಡೋಣ. ಅದೆಲ್ಲ ಅದಕ್ಕೇನು ಏರಿಯಾಸ್ ಎಲ್ಲ ಒಂದು ಬಲಪಡಿಸೋಣ. ಒಟ್ಟೆಲ್ಲ ಒಗ್ಗಟ್ಟೆ ನಮ್ಮ ಕತ್ರಗುಪ್ಪೆ ಮೂಲೆ ಭಾಗದಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಬನಶಂಕರಿ ಕತ್ರಗುಪ್ಪೆ ಒಳ್ಳೆ ಒಗ್ಗಟ್ಟಿದೆ. ವಿಜಯನಗರದಲ್ಲಿ ಒಗ್ಗಟ್ಟಿದೆ, ರಾಜನಗರದಲ್ಲಿ ಒಗ್ಗಟ್ಟಿದೆ. ಸ್ವಲ್ಪ ಕಡೆ ಒಗ್ಗಟ್ಟಿಲ್ಲ, ಅಲ್ಲೆಲ್ಲ ರೆಡಿ ಮಾಡ್ತೀವಿ. ಏನ್ ಹೇಳಿಕ್ ಇಷ್ಟಪಡ್ತೀರಾ ಸರ್? ಒಟ್ಟಾರೆ ಸರ್ ದಯವಿಟ್ಟು ನಮ್ಮ ಒಳ್ಳೆ ಟೀಮ್ ನ ಸೆಲೆಕ್ಟ್ ಮಾಡಿದೀರಾ. ಮೊದಲನೇ ಟೈಮ್ ಯೂತ್ ಟೀಮ್ ಬರ್ತಾ ಇದೆ. ಎಲ್ಲ ಒಳ್ಳೆ ಕೆಲಸ ಮಾಡೋಣ. ನೀವೆಲ್ಲ ದಯವಿಟ್ಟು ಸಪೋರ್ಟ್ ಇರಿ. ಏನೇ ಒಂದು ವಿಚಾರಗಳಿದ್ರು ನಮ್ ಗಮನಕ್ಕೆ ತನ್ನಿ. ಏನ್ ಮಾಡ್ಬೇಕು ಅಂತ ಐಡಿಯಾನು ಕೊಡಿ, ಮಾಡೋಣ. ಈಗ ನೋಡಿ, ನಾವು ಶಾರ್ಟ್ಲಿ ನಮ್ದು ಬ್ಯಾಂಕ್ ಓಪನ್ ಆಗ್ತಾ ಇದೆ, ಅದಾಗ್ತಾ ಇದೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ ಸರ್. ನಾವು ಒಂದು ಲೇಔಟ್ ಮಾಡಬೇಕು. ಪ್ರತಿಯೊಬ್ಬ ಫೋಟೋಗ್ರಾಫರ್ಸ್ಗೂ ಒಂದು ನಮ್ಮ ಅಸೋಸಿಯೇಷನ್ ಮೆಂಬರ್ಸ್ಗೆ 20-40-20-30 ಮಾಡ್ಬೇಕಂತಿದ್ವಿ. ಒಂದು ವಿಚಾರ ಇಟ್ಕೊಳ್ಳಿ, ಸ್ವಲ್ಪ ಗೌರ್ಮೆಂಟ್ ಸರ್ಕಾರದಲ್ಲಿ ಈ ಆಗ್ತಾದ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಆ ಒಂದು 6 ತಿಂಗಳಿಂದ ಓಲ್ಡ್ ಅಲ್ಲಿ ಇದೆ. ಅದು ನಾವು ಜಾಗನೂ ನೋಡಿದೀವಿ, ಗುರ್ಸಿದೀವಿ. ಕಡಿಮೆ ದರದಲ್ಲಿ ಕಾಸ್ಟ್ ರೇಟ್ ಅಲ್ಲಿ ನಿಮ್ಗೆ ಏನ್ ಲೇಔಟ್ ಮಾಡ್ಬೇಕು ಅದು ಅಪ್ರೂವ್ ಮಾಡಿದೀವಿ ಸರ್. ತವರಕೆರೆ ಹತ್ರ ಜಾಗ ನೋಡಿದೆ. ಸುಮಾರು ಒಂದು 5 ಎಕರೆ ಫಸ್ಟ್ ಲೇಔಟ್. ಎಷ್ಟು ಮೆಂಬರ್ಸ್ ಬರ್ತಾರೆ ಸರ್? ಓವರ್ ಆಲ್ ನಮ್ಗೆ ರಿಜಿಸ್ಟರ್ಡ್ ಮೆಂಬರ್ಸ್ 4,000 ಇದ್ದಾರೆ ಸರ್. ಆದ್ರೆ ಏನಾಗುತ್ತೆ, ಇದನ್ನ ಮಾಡ್ತೀವಿ ಇನ್ನು ಅತಿ ಹೆಚ್ಚು ಮೆಂಬರ್ ಬರ್ತಾರೆ. ಯೂತ್ಸ್ ಎಲ್ಲ ಬರ್ತಾ ಇದಾರೆ ಸರ್. ನೋಡಿ, ಇದು ಒಂದು ಒಳ್ಳೆ ಪ್ಲಾನ್. ಯಾಕಂದ್ರೆ ಏನಾಗುತ್ತೆ ಗೊತ್ತಾ ಸರ್, ಹಳೆ ಟೈಮ್ ಅಲ್ಲಿ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ವರ್ಲ್ಡ್ ಅಲ್ಲಿ ಇತ್ತು, ಇದಾಗಿದೆ, ಅಪ್ರೂವ್ ಆಗ್ತಾ ಇದೆ. ನಾವು ಆಕ್ಚುಲಿ ಮಾತುಕತೆ ಮುಗಿಸಿ ಒಂದು ಪ್ಲಾನ್ ಅಪ್ರೂವ್ ಮಾಡ್ಕೊಂಡಿದ್ವಿ. 30 ಸೈಟ್ಗೆ ಮಾತಾಡೋಕೆ ನಾವು ಅಡ್ವಾನ್ಸ್ ಮಾಡೋ ಟೈಮಲ್ಲಿ ಈ ಖಾತಾ ಸ್ಟಾಪ್ ಇಂದ ನಮಗೂ ಅವ್ರಿಗೂ ಸ್ವಲ್ಪ ಅಷ್ಟೇ ವರ್ಲ್ಡ್ ಅಲ್ಲಿ ಇದೆ ಸರ್. ಫಲಾನುಭವಿಗಳು ಮೊದಲನೇ ಸರಿ ಅಪ್ಲಿಕೇಶನ್ ಆದ್ರೆ 130-140 ಜನ ಬಂದ್ಬಿಟ್ಟಿದ್ದಾರೆ. ಆಲ್ರೆಡಿ ಕೇಳಿದ್ದಾರೆ ಅವ್ರ ಕ್ವಶನ್. ಅವರೆಲ್ಲ ಒಬ್ಬ ಅಪ್ಲಿಕೇಶನ್ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಇನ್ನೂ ಹೆಚ್ಚು ಜನ ಬರೋದು ರೆಡಿ ಇದ್ದಾರೆ ಸರ್. ಸೆಕ್ಟರ್ ಅಲ್ಲಿ ನಾವು 5